ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋಸ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಜೀವನದಲ್ಲಿ ನೀವು ಏನೇ ಮಾಡಿ ನಂಬಿಕೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಕಾನ್ಫಿಡೆನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಕಾನ್ಫಿಡೆನ್ಸ್ ಅಂತ ಬಂದಾಗ ನಮಗೆ ಮೊದಲಿಗೆ ನೆನಪಾಗೋದೇ ರಾಹುಲ್ ಗಾಂಧಿ. ಹಾಗಾಗಿ ಇವತ್ತು ಮೊದಲಿಗೆ ರಾಹುಲ್ ಗಾಂಧಿ ಅಭಿಮಾನಿಯ ಮೂಲಕ ಒಂದು ಕಾನ್ಫಿಡೆನ್ಸ್ ಬಗ್ಗೆ ಸಣ್ಣದಾಗಿ ಹೇಳಿ ಟಾಪಿಕ್ಗೆ ಬರೋಣ ಅಂತ. ರಾಹುಲ್ ಗಾಂಧಿ ಅಭಿಮಾನಿ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಏನಂತ? ಜನನಾಯಕ ರಾಹುಲ್ ಗಾಂಧಿ, ನಂಬರ್ 1 ಲೀಡರ್ ಇನ್ ಇಂಡಿಯಾ, ನೋಬೆಲ್ ಪೀಸ್ ಪ್ರೈಸ್ 2030, ಸೇವ್ ಮೈ ಟ್ವೀಟ್. ಜನನಾಯಕ ರಾಹುಲ್ ಗಾಂಧಿ ನಂಬರ್ 1 ಲೀಡರ್, 2030ಕ್ಕೆ ನೋಬೆಲ್ ಪೀಸ್ ಪ್ರೈಸ್ ಸಿಗುತ್ತಂತೆ. ನೋಬೆಲ್ ಪೀಸ್ ಪ್ರೈಸ್ ಮಾತ್ರ ಯಾಕೆ ಅಂತ, ರಾಹುಲ್ ಗಾಂಧಿ ಅವರಿಗೆ ಭಾರತ ರತ್ನ ಕೂಡ ಸಿಗುತ್ತೆ. ವಿಶ್ವದ ಅತಿ ಜನಪ್ರಿಯ ನಾಯಕರ ಪಟ್ಟಿಯಲ್ಲಿ ಮೊದಲ ಸ್ಥಾನನೂ ಸಿಗುತ್ತೆ. ಮಂಗಳ ಗ್ರಹಕ್ಕೆ ಮೊದಲು ಅವರೇ ಕಾಲಿಡೋದು. ಪಾಕಿಸ್ತಾನದ ಪ್ರೆಸಿಡೆಂಟ್ ಕೂಡ ಅವರೇ ಆಗ್ತಾರೆ. ಇಷ್ಟು ಕಾನ್ಫಿಡೆನ್ಸ್ ಜೀವನದಲ್ಲಿದ್ರೆ ಧಾರಾಳ ಸಾಕು. ವೀಕ್ಷಕರೇ, ಈಗ ಇವರ ಈ ಜನನಾಯಕ ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಸ್ವಾತಂತ್ರ್ಯಕ್ಕಾಗಿ ಟ್ವಿಟರ್ ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾಕೆ ಹೇಳ್ತೀನಿ. ಅದಕ್ಕೂ ಮೊದಲು ನಿಮಗೆಲ್ಲರಿಗೂ ಗೊತ್ತಿದೆ, ಅಫ್ಘಾನಿಸ್ತಾನದ ವಿದೇಶಾಂಗ ಮಂತ್ರಿ ಅಮೀರ್ ಖಾನ್ ಮುತ್ತಕಿ ಭಾರತಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಭಾರತದ ಜೊತೆಯಾಗಿರುವಂತಹ ಮಾತುಗಳನ್ನ ನೀಡಿದ್ದಾರೆ. ಭಾರತ ಅಫ್ಘಾನಿಸ್ತಾನ ಸ್ನೇಹ ಪಾಕಿಸ್ತಾನವನ್ನ ಹೆಡೆಮುರಿ ಕಟ್ಟುವಂತಹ ವಿಚಾರದಲ್ಲಿ ಒಂದು ಮಹತ್ವದ ಹೆಜ್ಜೆ ಕೂಡ ಹೌದು. ಭಾರತ ಅಫ್ಘಾನಿಸ್ತಾನಕ್ಕೆ ಮಾನವೀಯ ನೆರವನ್ನ ಕೂಡ ಹೆಚ್ಚಿಸಿದೆ. ಈಗ 20 ಆಂಬ್ಯುಲೆನ್ಸ್ ಗಳನ್ನ ನೀಡಿದೆ. ಆಹಾರ ನೆರವಾಗಿರಬಹುದು, MRI ಸಿಟಿ ಸ್ಕ್ಯಾನಿಂಗ್ ಯಂತ್ರಗಳು, ಇವೆಲ್ಲವನ್ನ ಕೂಡ ನೀಡಿದೆ ಭಾರತ. ಆ ಕಡೆಯಿಂದ, ಅಫ್ಘಾನಿಸ್ತಾನದ ಕಡೆಯಿಂದ ಅಮೀರ್ ಖಾನ್ ಮುತ್ತಕಿ ಅಫ್ಘಾನಿಸ್ತಾನದ ಖನಿಜ ಸಂಪತ್ತು, ಅದೇ ರೀತಿ ಇಂಧನ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಭಾರತಕ್ಕೆ ಮುಕ್ತ ಆಹ್ವಾನವನ್ನ ನೀಡಿದೆ. ಅಂದ್ರೆ ಯಾವ ಅಪರೂಪದ ಖನಿಜ ಸಂಪತ್ತನ್ನ ಪಾಕಿಸ್ತಾನದ ಮೂಲಕ ಅಮೆರಿಕ ಸೇರಿದ ಹಾಗೆ ಒಂದಷ್ಟು ಮಂದಿ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೋ, ಆ ಅಪರೂಪದ ಖನಿಜ ಸಂಪತ್ತುಗಳು ಈಗ ಭಾರತಕ್ಕೆ ನೇರವಾಗಿ ಅಫ್ಘಾನಿಸ್ತಾನದ ಮೂಲಕ ಸಿಗುತ್ತೆ. ಇದು ಭಾರತದ ರಾಜತಾಂತ್ರಿಕ ಮಾಸ್ಟರ್ ಸ್ಟ್ರೋಕ್ ಅಲ್ಲದೆ ಮತ್ತಿನ್ನೇನು ನೀವೇ ಹೇಳಿ. ವೀಕ್ಷಕರೀಗ ಭಾರತ ಅದೇ ರೀತಿ ಅಫ್ಘಾನಿಸ್ತಾನ ಹತ್ತಿರ ಆಗ್ತಾ ಇರುವಂತದ್ದನ್ನ ನೋಡಿ, ಅದಕ್ಕೂ ಹೆಚ್ಚಾಗಿ ಅಫ್ಘಾನಿಸ್ತಾನ ಪಾಕಿಸ್ತಾನದ ವಿರುದ್ಧ ಮಾತಾಡ್ತಾ ಇರುವಂತದ್ದನ್ನ ನೋಡಿ ರಾಹುಲ್ ಗಾಂಧಿಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಸುಪ್ರಿಯಾ ಶ್ರೀನಾಟೆ ಸೇರಿದ ಹಾಗೆ ಇಡೀ ಕಾಂಗ್ರೆಸ್ ಪಟಾಲಂ ಅಫ್ಘಾನ್ ಸಚಿವ ಪ್ರೆಸ್ ಕಾನ್ಫರೆನ್ಸ್ ಇಂದ ಹೆಣ್ಣು ಮಕ್ಕಳನ್ನು ಹೊರಗೆ ಇಟ್ಟಿದ್ದಕ್ಕೆ, ಅಯ್ಯಯ್ಯೋ ಅಫ್ಘಾನಿಸ್ತಾನ ಹೆಣ್ಣು ಮಕ್ಕಳನ್ನ ಮೀಟಿಂಗ್ ಇಂದ ಹೊರಗೆ ಹಾಕಿಬಿಟ್ಟಿದೆ, ಇದು ಮೋದಿಜಿ ಅವರಿಗೆ ಕಾಣಿಸ್ತಾ ಇಲ್ವಾ, ಸಮಾನತೆ ಎಲ್ಲಿದೆ, ಹೆಣ್ಣು ಮಕ್ಕಳ ಹಕ್ಕು ಏನಾಯ್ತು ಅಂತ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟ, ಹಾರಾಟ, ಚೀರಾಟವನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಪಾಕಿಸ್ತಾನದ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ರಾಹುಲ್ ಗಾಂಧಿ ಅವರ ಟ್ವೀಟ್ ಏನಿದೆ ಅಂತ ಓದ್ತೀನಿ, ಕೇಳಿಸ್ಕೊಳ್ಳಿ. ಮಿಸ್ಟರ್ ಮೋದಿ, when you allow the exclusion of women journalists from a public forum, you were telling every woman in India that you are too weak to stand up for them. In our country, women have the right to equal participation in every space. Your silence in the face of such discrimination exposes the emptiness of your slogans on Nari Shakti. ಅಂದ್ರೆ ನೀವು ಸಾರ್ವಜನಿಕ ವೇದಿಕೆಯಿಂದ ಮಹಿಳಾ ಪತ್ರಕರ್ತರನ್ನ ಹೊರಗಿಡೋದಕ್ಕೆ ಅನುಮತಿಯನ್ನು ಕೊಟ್ಟಾಗ, ನೀವು ಭಾರತದ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಅವರ ಪರವಾಗಿ ನಿಲ್ಲೋದಕ್ಕೆ ತುಂಬಾ ದುರ್ಬಲರು ಅಂತ ಹೇಳ್ತಾ ಇದ್ದೀರಿ. ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮಾನವಾಗಿ ಭಾಗವಹಿಸುವಂತಹ ಹಕ್ಕಿದೆ. ಅಂತಹ ತಾರತಮ್ಯದ ವಿರುದ್ಧ ನಿಮ್ಮ ಮೌನ ನಾರಿ ಶಕ್ತಿಯ ಕುರಿತಾದಂತಹ ನಿಮ್ಮ ಘೋಷಣೆಗಳ ಶೂನ್ಯತೆಯನ್ನ ಬಹಿರಂಗಪಡಿಸುತ್ತೆ. ವೀಕ್ಷಕರೇ, ಮೊದಲಿಗೆ ಆ ಪ್ರೆಸ್ ಮೀಟ್ ವಿಷಯನ ನಿಮಗೆ ಹೇಳ್ತೀನಿ. ದೆಹಲಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಯುತ್ತೆ. ಆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದು ಯಾರು ಅಂತ ಕೇಳಿದ್ರೆ, ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ.
ಆ ಪ್ರೆಸ್ ಕಾನ್ಫರೆನ್ಸ್ ನಡೆದಿದೆ ಅಂತ ಕೇಳಿದ್ರೆ ಅಫ್ಘಾನಿಸ್ತಾನ ರಾಯಭಾರ ಕಚೇರಿಯಲ್ಲಿ. ರಾಯಭಾರ ಕಚೇರಿ ಅಂತಂದ್ರೆ ಅದು ಸ್ಥಳೀಯ ದೇಶದ ಕಾನೂನು ಅಥವಾ ಸಂಸ್ಕೃತಿಗೆ ಒಳಪಡೋದಿಲ್ಲ. ಅಂದ್ರೆ ನಮ್ಮ ಕಾನೂನು ಅವರಿಗೆ ಅಲ್ಲಿ ಒಳಪಡಲ್ಲ, ಅವರು ಅದನ್ನ ಫಾಲೋ ಮಾಡಲ್ಲ. ಅವರಿಗೆ ಅವರದೇ ಒಂದಷ್ಟು ರೀತಿ ರಿವಾಜುಗಳು ಇರುತ್ತವೆ, ಅವರು ಅದನ್ನೇ ಫಾಲೋ ಮಾಡ್ತಾರೆ. ರಾಯಭಾರ ಕಚೇರಿ ಅಂದ್ರೆ ಅದು ಅವರ ದೇಶದ ಸ್ವತಂತ್ರ ಭೂಭಾಗದ ಹಾಗೆ ಕಾರ್ಯವನ್ನ ನಿರ್ವಹಿಸುತ್ತೆ. ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಭಾರತ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇರಲ್ಲ. ಅವರ ರೂಲ್ಸ್ ಅನ್ನ ಅವರು ಡಿಸೈಡ್ ಮಾಡ್ತಾರೆ. ಹೋಸ್ಟ್ ಮಾಡುವಂತ ದೇಶ ಅಲ್ಲ, ಅಂದ್ರೆ ಭಾರತ ಅಲ್ಲ. ಅಫ್ಘಾನಿಸ್ತಾನ ಹೆಣ್ಣು ಮಕ್ಕಳನ್ನು ಹೊರಗೆ ಇಡ್ತು ಅಂತ ಹೇಳಿದ್ರೆ ನೀವು ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಅಫ್ಘಾನಿಸ್ತಾನದ ಶರಿಯಾ ಲಾವನ್ನ. ಮೋದಿಜಿಯವರನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ? ಹೋಗಿ ಕೇಳಿ. ಯಾವೋ ಇವೆಲ್ಲ ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಬರ್ತಾರೆ ಪೋಸ್ಟ್ ಹಾಕೋದಕ್ಕೆ. ಅದರ ಹೊರತಾಗಿ ಇನ್ನೊಂದು ವಿಚಾರ ಇದೆ, ಹೇಳ್ತೀನಿ. ನಾವು ಹೋಸ್ಟ್ ಮಾಡಿದೀವಲ್ವಾ ಕಾರ್ಯಕ್ರಮಗಳನ್ನ, ಬೇರೆ ಕಾರ್ಯಕ್ರಮಗಳನ್ನ ಹೋಸ್ಟ್ ಮಾಡಿದ್ವಲ್ವಾ, ಅಲ್ಲಿ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಭಾಗವಹಿಸಿದ್ರಲ್ವಾ, ಆ ಕಾರ್ಯಕ್ರಮಗಳಲ್ಲಿ ಹೆಣ್ಣು ಮಕ್ಕಳು ಹಾಜರಿದ್ರು. ನೋಡಿಲ್ಲಿ, ಪ್ರೂಫಿಗೆ ಬೇಕಾದ್ರೆ ನಿಮಗೆ, ಯಾಕಂದ್ರೆ ನೀವು ಪ್ರೂಫ್ ಕೇಳೋದು ಜಾಸ್ತಿ ಅಲ್ವಾ ಭಾರತದವರ ಜೊತೆಗೆ. ಇನ್ನು ಅಲ್ಲಿದ್ದಂತ ಹೆಣ್ಣು ಮಕ್ಕಳ ಫೋಟೋವನ್ನ ಹಾಕಿ ಟ್ವೀಟ್ ಕೂಡ ಮಾಡಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ನಿಮಗೆ ಹೇಳಿ? ನಾನು ಹೇಳೋದು ನಿಮಗೆ ಬಹಳ ಈಸಿಯಾಗಿ ಅರ್ಥ ಆಗಬೇಕು ಅಂತಂದ್ರೆ, ಹೆಚ್ಚಾಗಿ ಕಾಂಗ್ರೆಸ್ಸಿಗೆ ಬೆಸ್ಟ್ ಆಗಿ ಹೇಗೆ ಹೇಳ್ಬಹುದು ಅಂತಂದ್ರೆ, ನೀವು ಇಫ್ತಾರ್ ಕೂಟಕ್ಕೆ ಹೋಗ್ತೀರಾ. ನೀವು ಇಫ್ತಾರ್ ಕೂಟಕ್ಕೆ ಹೋದಾಗ ಅಲ್ಲಿ ಏನ್ ಮಾಡ್ತೀರಾ? ಮುಸಲ್ಮಾನರ ಹಾಗೆ ಕೂತ್ಕೊಳ್ತೀರಾ, ಅವರ ಹಾಗೆ ತಲೆಗೆ ಟೋಪಿಯನ್ನ ಹಾಕೊಳ್ತೀರಾ, ಅವರ ಹಾಗೆ ಪ್ರಾರ್ಥನೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀರಾ. ಯಾಕಂದ್ರೆ ಅದು ಅವರ ಜಾಗ, ಅವರ ಸಂಸ್ಕೃತಿ, ಅವರ ಪದ್ಧತಿ, ಅದನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೇಮ್ ಟು ಸೇಮ್ ಇಲ್ಲೂ ಆಗಿರೋದು ಅಷ್ಟೇ. ಅಲ್ಲಿ ಭಾರತದ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಆಗಲ್ಲ. ಅರ್ಥ ಆಗೋರಿಗೆ ಮಾತ್ರ ಅರ್ಥ ಆಗತ್ತೆ. ಸುಮ್ಮನೆ ಗೊತ್ತಿಲ್ಲದೆ ಬಂದು ಟ್ವೀಟ್ ಮಾಡೋದಲ್ಲ, ಗೊತ್ತಿದ್ದು ಟ್ವೀಟ್ ಮಾಡಿ. ಇಲ್ಲಿ ವಿಷಯ ಇರೋದಿಷ್ಟೇ, ಕಾಂಗ್ರೆಸ್ ಪಾಕಿಸ್ತಾನದ ನರೇಟಿವ್ಸ್ಗಳಿಗೆ ಬೆಂಬಲವನ್ನು ಕೊಡ್ತಾ ಇದೆ. ಅದಕ್ಕೋಸ್ಕರ ಭಾರತ ಅಫ್ಘಾನಿಸ್ತಾನ ಸ್ನೇಹವನ್ನ ವಿರೋಧ ಮಾಡ್ಬೇಕಲ್ವಾ, ಅದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ಬಿದ್ದು ಒದ್ದಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ನ ಪಾಕಿಸ್ತಾನದ ಪ್ರೀತಿ ನಾವೇನ್ ನೋಡ್ಲಿಲ್ವಾ? 26/11 ಮುಂಬೈ ದಾಳಿ ಆದಾಗ ಪಾಕಿಸ್ತಾನದ ವಿರುದ್ಧ ಏನಾದ್ರೂ ಕ್ರಮವನ್ನ ಕೈಗೊಂಡ್ರ ನೀವು? ಇಲ್ಲ. ಏನಾದ್ರೂ ಮಾತಾಡಿದ್ರ? ಇಲ್ಲ. ಬಾಯ್ ಮುಚ್ಕೊಂಡು ಕೂತಿದ್ರಿ. ಅವತ್ತು ದೇಶದ ವಿಚಾರವಾಗಿ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ರೆ ಏನೂ ಆಗಿರೋದು? ಆಪರೇಷನ್ ಸಿಂಧೂರ್ ಆದ್ರೆ ಭಾರತದ ಯಶಸ್ಸನ್ನೇ ಡೌಟ್ ಪಟ್ಟು ಪಾಕಿಸ್ತಾನದ ನಿಲುವಿಗೆ ಜೊತೆಯಾಗಿ ನಿಲ್ಲುವಂತ ನೀವುಗಳು ಮಾತಾಡ್ತೀರಾ? ಹೋಗ್ರಿ, ಸುಮ್ಮನೆ ನಾಚಿಕೆ ಆಗಲ್ವಾ ನಿಮ್ಗಳಿಗೆ? ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ಕಾಳಜಿ ಇರುವಂತಹ ರಾಹುಲ್ ಗಾಂಧಿ ಅವರು, ಗೊತ್ತಿಲ್ಲ, ಫಾರಿನ್ ಟ್ರಿಪ್ ಅಲ್ಲಿ ಇದ್ದೀರಲ್ವಾ, ಆ ಫಾರಿನ್ ಟ್ರಿಪ್ ಮುಗಿಸಿ ಭಾರತಕ್ಕೆ ಬೈ ಚಾನ್ಸ್ ಬಂದ್ರೆ ಮೊದಲು ನಾನೊಂದಷ್ಟು ಪ್ರಶ್ನೆಯನ್ನ ಕೇಳ್ತೀನಿ, ದಯವಿಟ್ಟು ಅದಕ್ಕೆ ಉತ್ತರಿಸಲೇಬೇಕು ನೀವು. ಮೊದಲನೇದಾಗಿ, ಟ್ರಿಪಲ್ ತಲಾಕ್ ಲಕ್ಷಾಂತರ ಮುಸ್ಲಿಂ ಮಹಿಳೆಯರನ್ನ ಅನ್ಯಾಯದಿಂದ ಮುಕ್ತಗೊಳಿಸಿದಂತಹ ದಿಟ್ಟ ಹೆಜ್ಜೆ ಇದು. ಯಾಕೆ ನೀವು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರಿ? ಯಾಕೆ? ಬಹುಪತ್ನಿತ್ವ ಪದ್ಧತಿ ಇದು ಸಂವಿಧಾನದ ಆರ್ಟಿಕಲ್ 14 ನೇರವಾಗಿ ಉಲ್ಲಂಘನೆ ಮಾಡುತ್ತೆ. ಇದರ ಬಗ್ಗೆ ರಾಹುಲ್ ಗಾಂಧಿ ಅವರ ನಿಲುವೇನು? ಇನ್ನು ಎಲ್ಲಾ ಮಹಿಳೆಯರಿಗೆ ಸಮಾನ ಹಕ್ಕನ್ನು ನೀಡುವಂತಹ ಯುಸಿಸಿ, ಸಮಾನ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್, ಯಾಕೆ ಇದನ್ನು ವಿರೋಧ ಮಾಡ್ತಾ ಇದ್ದೀರಾ? ಯಾಕೆ? ಇವುಗಳಿಗೆ ಉತ್ತರಿಸುವಂತ ತಾಕತ್ತಿದೆ ನಿಮ್ಮಗಳಿಗೆ? ರಾಹುಲ್ ಗಾಂಧಿ ಅವರೇ, ಮೊದಲು ತಾವು ತಮ್ಮ ತಂದೆ ರಾಜೀವ್ ಗಾಂಧಿ ಅವರ ಹಿಸ್ಟ್ರಿಯನ್ನು ನೆನಪಿಸಿಕೊಳ್ಳಿ. ಸುಪ್ರೀಂ ಕೋರ್ಟ್ ಅಲ್ಲಿ ಮುಸ್ಲಿಂ ಹೆಣ್ಣು ಮಗಳು ಶಾಬಾನು ಕೇಸ್ ತೀರ್ಪನ್ನ ತಲೆ ಕೆಳಗಾಗಿಸಿದಂಥವರು, ಧಾರ್ಮಿಕ ಮುಖಂಡರ ಒತ್ತಡಕ್ಕೆ ಮಣಿದು ಆಕೆಗೆ ಸಿಗಬೇಕಾದಂಥದ್ದನ್ನ ಕಿತ್ಕೊಂಡವ್ರು ಯಾರಿ? ಅಯ್ಯೋ, ಎಲ್ಲ ಹೋಗ್ಲಿ. ಆಗ್ಲೇ ಹೇಳ್ದ ಹಾಗೆ ಟ್ರಿಪಲ್ ತಲಾಕ್ ರದ್ದುಪಡಿಸೋದಕ್ಕೆ ನೀವುಗಳು ಕಾಂಗ್ರೆಸ್ನವರು ಎಷ್ಟು ಮಂದಿ ಬಂದಿದ್ರಿ? ಟ್ರಿಪಲ್ ತಲಾಕ್ ಬ್ಯಾನ್ ಮಾಡಿದ್ದು ಮೋದಿಜಿ ಸರ್ಕಾರ. ಆ ಮೂಲಕ ದೇಶದ ಲಕ್ಷಾಂತರ ಮುಸ್ಲಿಂ ಮಹಿಳೆಯರಿಗೆ ಗೌರವ,
ಸುರಕ್ಷತೆ, ನ್ಯಾಯವನ್ನು ಒದಗಿಸಿಕೊಡ್ತಾರೆ. ಯಾರು? ಕಾಂಗ್ರೆಸ್ ಅಲ್ಲ, ಮೋದಿಜಿ. ಶತಮಾನಗಳಿಂದ ನಡೀತಾ ಇದ್ದಂತಹ ಅನ್ಯಾಯವನ್ನ ಅಂತ್ಯಗೊಳಿಸಿ ಮಹಿಳೆಯರಿಗೆ ಆತ್ಮಗೌರವದ ಬದುಕನ್ನ ಕಟ್ಟಿಕೊಡುವಂತಹ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದು ಒನ್ ಅಂಡ್ ಓನ್ಲಿ ಮೋದಿಜಿ. ಅವರಿಗೆ ನೀವೇನ್ ಪಾಠ ಮಾಡೋದಕ್ಕೆ ಬರೋದು? ನಾರಿ ಶಕ್ತಿ ಹೇಗೆ ಅಂತ ಮೋದಿಜಿ ಅವ್ರಿಗೆ ಗೊತ್ತು. ಹೆಣ್ಣು ಮಕ್ಕಳನ್ನ ಸಶಕ್ತರಾಗಿಸೋದು ಹೇಗೆ ಅನ್ನುವಂಥದ್ದು ಮೋದಿಜಿ ಅವ್ರಿಗೆ ಗೊತ್ತು. ಅವರಿಂದ ಬೇಕಾದ್ರೆ ನೀವು ನೋಡಿ ಕಲೀರಿ. ಅವರಿಗೇನು ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ ನೀವುಗಳು. ಇನ್ನು ಪ್ರಿಯಾಂಕಾ ಗಾಂಧಿ ಅವರ ಟ್ವೀಟ್, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ, please clarify your position on the removal of female journalist from the press conference of the representative of Taliban on his visit to India. If your recognition of women's rights isn't just convenient posturing from one election to the other, then how has this insult to some of India's most competent women been allowed in our country? A country whose women are its backbone and its pride. ಅಂದ್ರೆ ಈ ಹೆಣ್ಣು ಮಕ್ಕಳ ಹಕ್ಕು, ಹೆಣ್ಣು ಮಕ್ಕಳ ಸಬಲೀಕರಣ ಇದೆಲ್ಲ ನಿಮ್ಮ ಎಲೆಕ್ಷನ್ ನಾಟಕ ಅಲ್ಲ ಅಂತಂದ್ರೆ ಯಾಕೆ ಇದರ ಬಗ್ಗೆ ನೀವು ಧ್ವನಿಯನ್ನ ಎತ್ತಲಿಲ್ಲ? ಯಾಕೆ ಮೌನವಾಗಿದ್ದೀರಾ? ಹೀಗೆ ಟ್ವೀಟ್ ಅನ್ನ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರೇ, ಮೊದಲನೇದಾಗಿ ನಿಮ್ಮ ಹಾಗೆ ಲಡ್ಕಿ ಹೂ ಲಡ್ ಸಕ್ತಿ ಹೂ ಅಂತ ಬಾಯಲ್ಲಿ ಹೇಳಿದ್ದು ಮಾತ್ರ ಅಲ್ಲ, ಮೋದಿಜಿ ಅವರು ಅದನ್ನ ಮಾಡಿ ತೋರಿಸಿದ್ದಾರೆ. ಬೇರೆ ಬೇರೆ ಯೋಜನೆಗಳ ಮೂಲಕ ಆಗಿರಬಹುದು ಅಥವಾ ಟ್ರಿಪಲ್ ತಲಾಕ್ ಬ್ಯಾನ್ ಮಾಡೋದ್ರಿಂದ ಆಗಿರಬಹುದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅದನ್ನ ಮಾಡಿ ತೋರಿಸಿದ್ದಾರೆ. ಎರಡನೇದಾಗಿ ಪ್ರಿಯಾಂಕಾ ಗಾಂಧಿ ಅವರು ನೀವು ಪ್ರೀತಿ ಮಾಡುವಂತಹ ಪ್ಯಾಲೆಸ್ತೀನ್ ಇದೆಯಲ್ವಾ, ಅಲ್ಲಿ ಹೆಣ್ಣು ಮಕ್ಕಳು ಅಥ್ಲೆಟಿಕ್ ಇವೆಂಟ್ಸ್ ನಲ್ಲಿ ಭಾಗವಹಿಸೋ ಹಾಗೆ ಇಲ್ವಂತೆ. ಹೆಣ್ಣು ಮಕ್ಕಳು ಒಬ್ಬೊಬ್ರೆ ಟ್ರಾವೆಲ್ ಮಾಡೋ ಹಾಗೆ ಇಲ್ವಂತೆ. ಆ ಸ್ವಾತಂತ್ರ್ಯ ಇಲ್ವಂತೆ. ಅವತ್ತು ಪಾರ್ಲಿಮೆಂಟ್ಗೆ ಪ್ಯಾಲೆಸ್ತೀನ್ ಪರವಾಗಿ ಬ್ಯಾಗ್ ಹಾಕೊಂಡು ಬಂದವರಲ್ವಾ, ಈ ವಿಚಾರವಾಗಿ ಯಾವಾಗ ಹಾರಾಟ ಮಾಡ್ತೀರಾ? ದಯವಿಟ್ಟು ತಿಳಿಸ್ತೀರಾ? ಮೂರನೇದಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದ್ದಾಗ ಬಾರದಂತಹ ನಿಮ್ಮ ಕೂಗು, ಪಾಕಿಸ್ತಾನದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದ್ದಾಗ ಬಾರದಂತಹ ನಿಮ್ಮ ಕೂಗು ಈಗ ಬರ್ತಾ ಇದೆ ಅಲ್ವಾ? ಈಗ ನರೇಂದ್ರ ಮೋದಿಜಿಯವರ ತಾಯಿಯ ಬಗ್ಗೆ ತುಚ್ಛವಾಗಿ ಮಾತಾಡುವಾಗ ನೀವುಗಳು ಎಲ್ಲಿದ್ರಿ? ಈಗ ಹೆಣ್ಣು ಮಕ್ಕಳ ಸಮಾನತೆ, ಹೆಣ್ಣು ಮಕ್ಕಳ ಹಕ್ಕು ನಾಚಿಕೆ ಆಗಲ್ವಾ? ಹೆಣ್ಣು ಮಕ್ಕಳ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? ನಿಮಗಳ ಡಬಲ್ ಸ್ಟ್ಯಾಂಡರ್ಡ್ಗೆ ಅಯ್ಯೋ ನನ್ನ ಹತ್ರ ವರ್ಣಿಸೋದಕ್ಕೆ ಪದಗಳೇ ಇಲ್ಲ. ವೀಕ್ಷಕರು, ಇಲ್ಲಿ ವಿಷಯ ಏನು ಗೊತ್ತಾ? ಇಲ್ಲಿ ನೋಡಿ, ಅಕ್ಟೋಬರ್ 10ನೇ ತಾರೀಕು 2025 ಅಫ್ಘಾನಿಸ್ತಾನ ನಮ್ಮ ನಂಬರ್ 1 ಶತ್ರು ಅಂತ ಪಾಕಿಸ್ತಾನ ಹೇಳಿರುವಂತದ್ದು. ಈಗ ನೋಡಿದ್ರೆ ಅದೇ ಪಾಕಿಸ್ತಾನದ ಶತ್ರು ಅಫ್ಘಾನಿಸ್ತಾನ ಭಾರತಕ್ಕೆ ಹತ್ರ ಆಗ್ತಾ ಇದೆ. ಇದು ಭಾರತೀಯ ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ ಅಫ್ಘಾನಿಸ್ತಾನವನ್ನ ಟಾರ್ಗೆಟ್ ಮಾಡೋದಕ್ಕೆ ನಿಜವಾದ ಕಾರಣ. ಬಾಕೀಗ ಮಾಡ್ತಾ ಇದೆಯಲ್ವಾ, ಇದೆಲ್ಲ ನಾಟಕ ಅಷ್ಟೇ. ಪಾಕಿಸ್ತಾನಕ್ಕೆ ನಾವು ಜೊತೆಯಾಗಿ ಹೊಡೆಯೋದಕ್ಕೆ ಹೋಗ್ತೀವಿ ಅಂತಂದ್ರೆ ನಮ್ಮ ವಿರೋಧ ಪಕ್ಷಗಳು ಅಂದ್ರೆ ರಾಹುಲ್ ಗಾಂಧಿ ಪಟಾಲಂ ಹೇಗೆ ತಾನೇ ಆ ನೋವನ್ನು ತಡ್ಕೊಳ್ಳುತ್ತೆ ನೀವೇ ಹೇಳಿ? ನಾವೇ ಅರ್ಥ ಮಾಡ್ಕೊಳ್ಬೇಕಲ್ವೇ? ಇಷ್ಟು ದಿನ ಕಾಂಗ್ರೆಸ್ ತಾಲಿಬಾನನ್ನ ಯಾವತ್ತೂ ಕೂಡ ಟಾರ್ಗೆಟ್ ಮಾಡಿದ್ದೇ ಇಲ್ಲ. ತಾಲಿಬಾನ್ ಇವರ ವೈರಿ ಆಗಿರ್ಲಿಲ್ಲ. ಆದ್ರೆ ಈಗ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಫ್ಘಾನಿಸ್ತಾನ ಪಾಕಿಸ್ತಾನದ ಎಗೇನ್ಸ್ಟ್ ಇದೆ, ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಅದಕ್ಕೋಸ್ಕರ ನೋಡಿ ಈ ಫೋಟೋ ನೋಡಿ. ಈ ಫೋಟೋ ನೋಡಿದ್ರೆ ಕಾಂಗ್ರೆಸ್ ಪಟಾಲಮಿಗೆ ಕೈ ಎತ್ತಿ ಮುಗಿಬೇಕು ಅಂತ ಅನ್ನಿಸ್ಬಿಡುತ್ತೆ. ಆದ್ರೆ ಈ ಫೋಟೋ ನೋಡಿದ್ರೆ ಮೈಯೆಲ್ಲ ಉರಿದು ಬಿಡುತ್ತೆ. ಸಹಿಸ್ಕೊಳ್ಳೋದಕ್ಕಾಗಲ್ಲ. ನಿಮ್ಮ ದೇಶದ್ರೋಹಿ ಬುದ್ಧಿಯನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಮ್ಗಳ ಮೇಲೆ ಹೇರೋದಕ್ಕೆ ಬರಬೇಡಿ ಕಾಂಗ್ರೆಸ್ನವರೇ. ಅದರಲ್ಲೂ ನಮ್ಗಳಿಗೆ, ದೇಶದ ಜನಜಿಗಳಿಗೆ ನಾವು ಹೇಗಂತ ಗೊತ್ತಲ್ವಾ? ಆಲ್ರೆಡಿ ದೇಶದ ಜನಜಿಗಳು ಹೇಗೆ ಅಂತ ಅರ್ಥ ಆಗಿರಬಹುದು ಅಂತ ಅಂದುಕೊಳ್ತೀನಿ.
ವೀಕ್ಷಕರು ಏನಿಲ್ಲ, ಇಲ್ಲಿ ನೋಡಿ, ಜಸ್ಟ್ ಡಾಟ್ಗಳನ್ನ ಕನೆಕ್ಟ್ ಮಾಡಿ ಅಷ್ಟೇ. ಒಂದು ಪಾಕಿಸ್ತಾನ ತಾನಿರೋ ಜಾಗದಿಂದ, ಅಂದ್ರೆ ಪಾಕಿಸ್ತಾನದಿಂದ ಅಫ್ಘಾನಿಸ್ತಾನವನ್ನ ಅಟ್ಯಾಕ್ ಮಾಡ್ತಾ ಇದೆ, ಹೌದಾ? ಈ ಕಡೆ ಕಾಂಗ್ರೆಸ್ ಭಾರತದಲ್ಲಿದ್ದುಕೊಂಡು ಅಫ್ಘಾನಿಸ್ತಾನವನ್ನ ಅಟ್ಯಾಕ್ ಮಾಡ್ತಾ ಇದೆ. ಇಬ್ಬರ ಟಾರ್ಗೆಟ್ ಒಂದೇ, ಅಫ್ಘಾನಿಸ್ತಾನ. ಇಬ್ಬರ ಶತ್ರು ಒಂದೇ, ಅಫ್ಘಾನಿಸ್ತಾನ. ಇಬ್ಬರ ಶತ್ರು ಒಂದೇ, ಭಾರತ. ಇಬ್ಬರ ಟಾರ್ಗೆಟ್ ಒಂದೇ, ಭಾರತ. ವಿಷಯ ಬಹಳ ಸಿಂಪಲ್ ಇದೆ, ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ. ನಿಮಗೇನು ಅರ್ಥ ಆಯ್ತು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.